ಹಲೋ ಗೆಳೆಯರಿ, ಯಾರಾದರೂ ಸಿಂಗಲ್ ಆಗಿರ್ತಕ್ಕಂಥ ಹುಡುಗರು ನಮ್ಮ ಚಾನಲ್ ನೋಡ್ತಿದ್ರೆ ದಯಮಾಡಿ ಮಿಸ್ ಮಾಡಿದೆ ನೋಡಿ. ನಿಮಗೇನಾದರೂ ಮದುವೆ ಆಗೋದಕ್ಕೆ ಹುಡುಗಿ ಬೇಕಾ ಅಥವಾ ಆಂಟಿ ಜೊತೆ ಏನಾದರೂ ಸಂಬಂಧ ಬೆಳೆಸಬೇಕಾ? ಬನ್ನಿ ನಮ್ಮ ಚಾನಲಲ್ಲಿ ನಿಮಗೆ ಯಾರು ಬೇಕೋ ಅವ್ರ ಜೊತೆ ಸಂಬಂಧನ ಬೆಳೆಸಿ ನಾವು ಕೊಡ್ತೇವೆ. ನೀವು ಮಾಡಬೇಕಾಗಿದ್ದಷ್ಟೇ ನಿಮ್ಮ ಫೋಟೋ, ನಿಮ್ಮ ಹೆಸರು, ನಿಮ್ಮ ಊರನ್ನು ನಮ್ಮ ಒಂದು ಪ್ರೊಫೈಲ್ಗೆ ಕಳಿಸಿಕೊಡಿ. ಇವರ ಹೆಸರು ಬಂದುಬಿಟ್ಟು ಇಂದ್ರಾ ಅಂತ. ಫೋಟೋ ನೋಡ್ಕೊಳ್ಳಿ ಸ್ನೇಹಿತರೆ. ವಯಸ್ಸು 34, ತೆಳ್ಳಗಿನ ಒಂದು ಶರೀರ ಹೊಂದಿದ್ದಾರೆ. ಒಳ್ಳೆಯ ಒಂದು ಮನೆಯ ಒಡತಿ ಕೂಡ ಆಗಿರ್ತಕ್ಕಂಥದ್ದು. ಅಪ್ಪ ನಮ್ಮ ತಂದೆಯವರು ತುಂಬ ಅಂದರೆ ದೊಡ್ಡ ಸಾಲಗಾರ ಆಗಿದ್ದಾರೆ. ಊರು ಬಂದುಬಿಟ್ಟು ಮಂಗಳೂರು. ಪುಟ್ಟ ಕುಟುಂಬ, ಒಳ್ಳೆಯ ಒಂದು ಸಾಂಸಾರಿಕ ಜೀವನದಲ್ಲಿ ಬೆಳೆದು ಬಂದಿದ್ದೇನೆ. ಇವಾಗ ಮದುವೆ ಆಗಬೇಕು ಅಂತ ಬಯಕೆ ಆಗಿದೆ ಅಂತ ಈ ಒಂದು ಇಂದ್ರಾ ಅವರು. ಮಂಗಳೂರಿನ ಒಂದು ಹುಡುಗಿರು ಹೆಂಗಿರ್ತಾರೆ ಅಂತ ನೀವು ನೋಡೇ ಇರ್ತೀರ. ಮುದ್ದಾಗಿ ಬೆಳ್ಳನೆ ಒಂದು ಚರ್ಮ, ಮುದ್ದಾಗಿರ್ತಕ್ಕಂಥ ಕೆನ್ನೆಗಳನ್ನು ಹೊಂದಿರತಕ್ಕಂಥ ಇಂದ್ರಾ ಅವರು ಪ್ರಸ್ತುತ 34ರ ವಯಸ್ಸಿನ ಹುಡುಗಿಯಾಗಿರೋದು. ಒಳ್ಳೆಯ ಸಂಸ್ಕಾರವುಳ್ಳಂತಹ ಮನೆತನದಿಂದ ಬಂದಿರ್ತಾರೆ. ತಂದೆಯವರು ತುಂಬ ಸಾಲ ಮಾಡಿಬಿಟ್ಟು ಇವರನ್ನು ಸಾಕಿದ್ದಾರೆ. ಅದನ್ನೆಲ್ಲ ಕಷ್ಟಗಳನ್ನು ಹೋಗಿಸೋಕೆ ಇವರು ಪ್ರಯತ್ನ ಪಡ್ತಿದ್ದಾರೆ ಸ್ನೇಹಿತರೆ. ಸೊ ಇವಾಗ ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಇದವರು ಕಳಿಸಿರ್ತಕ್ಕಂಥ ಇನ್ಫಾರ್ಮೇಷನ್ ಒಂದಿಷ್ಟಾಯಿತು. ಇನ್ನು ಇನ್ಫಾರ್ಮೇಷನ್ 2 ಬಂದುಬಿಟ್ಟು ಅಂದರೆ ಪಾರ್ಟ್ 2 ಬಂದುಬಿಟ್ಟು ಏನಿದೆ ಅಂತ ತೋರಿಸ್ತೇನೆ. ಬನ್ನಿ ಫೋಟೋ ನೋಡ್ಕೊಳ್ಳಿ ಇನ್ನೊಮ್ಮೆ. ಗೈಸ್, ಇಷ್ಟ ಆದ್ರೆ ಫೋಟೋದಲ್ಲಿ ಬನ್ನಿ ಇವರ ಹೆಚ್ಚಿನ ಮಾಹಿತಿ ನೋಡ್ಕೊಂಡು ಬರೋಣ. ಸೊ ಮೊದಲನೇ ಮಾಹಿತಿ, ಸಂಸಾರದ ಎಲ್ಲ ಗುಣಗಳನ್ನು ಹೊಂದಿದ್ದೇನೆ, ಆದರೆ ಏನು ಮಾಡೋದು, ವಿವಾಹ ಆಗಿ ಅವನ್ನೆಲ್ಲನೂ ಕೂಡ ಪ್ರಯೋಗ ಮಾಡೋದಕ್ಕೆ ಇನ್ನೂ ಮದುವೆ ಆಗಿಲ್ಲ ಅಂತ ಹೇಳಿರೋದು. ಸ್ನೇಹಿತರೆ, ಒಂದು ಸಂಸಾರ ಹೆಂಗೆ ಮಾಡಬೇಕು, ಕುಟುಂಬದಲ್ಲಿ ಇರ್ತಕ್ಕಂತಹ ದುಡ್ಡುಗಳನ್ನು ಯಾವ ರೀತಿ ಸೇವ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೆಣ್ಣು ಮಕ್ಕಳಿಗೆ, ಜೊತೆಗೆ ಬಡ ಹೆಣ್ಣು ಮಕ್ಕಳಿಗೆ ಜಾಸ್ತಿ ನಾಲೆಜ್ ಇರುತ್ತೆ. ಅದನ್ನೆಲ್ಲನೂ ಕೂಡ ಉಪಯೋಗ ಮಾಡಬೇಕು ಅಂತ ಇವರು ಇದ್ದಾರೆ. ಬಟ್ ಒಬ್ಬ ಒಳ್ಳೆಯ ಹುಡುಗ ಸಿಗ್ತಾಯಿಲ್ಲ ಮದುವೆ ಆಗೋದಕ್ಕೆ ಅಂತ ಒಂದು ಅಳಲು ತೋಡ್ಕೊಂಡಿದ್ದಾರೆ. ಇದು ವಿಚಾರ. ಎಲ್ಲ ರೀತಿಯ ಒಂದು ಫಲಾಹಾರ ಜೊತೆಗೆ ಒಳ್ಳೆಯ ಒಂದು ಆಹಾರ ಅಡುಗೆ ರೂಪದಲ್ಲಿ ಮಾಡಿಕೊಡ್ತಾರೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಫಲಾಹಾರ ಅಂದರೆ ಹಣ್ಣುಗಳು ಯಾವ ರೀತಿಯಲ್ಲಿ ಇರಬೇಕು, ಜೊತೆಗೆ ಯಾವ ರೀತಿಯಲ್ಲಿ ತೋಟ ಮಾಡಿದ್ರೆ ಬೆಳೆದ್ರೆ ಲಾಭ ಆಗುತ್ತೆ ಅನ್ನೋದ್ರ ಬಗ್ಗೆ ಇವ್ರಿಗೆ ಐಡಿಯಾ ಇದೆ ಅಂತೆ. ಆ್ಯಂಡ್ ಅಡುಗೆ ವಿಚಾರದಲ್ಲೂ ಕೂಡ ತುಂಬ ಒಳ್ಳೆಯ ಜ್ಞಾನ ಇದೆ ಅಂತೆ. ನನ್ನ ಒಂದು ತಂದೆ ತಾಯಿ ಎಲ್ಲ ರೀತಿಯ ಸಾಲವನ್ನು ನಾನೇ ತೀರಿಸ್ತೇನೆ, ನನಗೆ ನಿಮ್ಮ ಸಾಥ್ ಕೊಡಬೇಕು ಅಂದರೆ ನಾನಿದ್ದೀನಿ, ನೀನು ಹೋಗೋ, ಏನು ಮಾಡ್ತೀಯ ಮಾಡ್ಕೊ, ಭಯ ಪಡೋಕ್ಕೆ ಹೋಗ್ಬೇಡ, ಸೊ ಈ ರೀತಿಯ ಸಾಥ್ ಕೊಡಿ, ನನಗೆ ಸಾಕು ಅಂತ ಇವರು ಹೇಳಿರೋದು. ಸೊ ಇದು ನಿಮ್ಮ ಹತ್ರ ಇರಬೇಕು. ಈ ಒಂದು ಗುಣಗಳನ್ನು ಅವ್ರಿಗೆ ನೀವು ಅಪ್ಲೈ ಮಾಡೋದಕ್ಕೆ ಹೇಳಬೇಕು. ಜೊತೆಗೆ ಸಾಥ್ ಕೊಟ್ಟರೆ ಅವರು ನಿಮ್ಮನ್ನು ಮದುವೆ ಆಗ್ತಾರೆ ಅನ್ನೋದು ವಿಚಾರ ಆಗಿದೆ. ಇದು ನೋಡ್ಕೊಂಡ್ರೆ ಇನ್ನು ಇವರ ಕುಟುಂಬದ ಮಾಹಿತಿ ಜೊತೆಗೆ ಇವರ ಹೆಚ್ಚಿನ ಇನ್ಫಾರ್ಮೇಷನ್ನ ಕೊಡ್ತೇನೆ ನಾನು. ಮೊದಲನೇದಾಗಿ ಇವರ ಕುಟುಂಬದ ಮಾಹಿತಿ ಹೇಳಬೇಕು ಅಂದರೆ, ಸೊ ಫಸ್ಟ್ ಥಿಂಗ್, ಇವರ ತಂದೆಯವರು ಒಬ್ಬ ಬ್ರೋಕರ್ ಆಗಿ ಕೆಲಸ ಮಾಡ್ತಿದ್ರು. ಬ್ರೋಕರ್ ಅಂತಂದರೆ ಈ ಒಂದು ಮದುವೆ ಮಾಡಿಸುವಂತಹ ಬ್ರೋಕರ್ ಅಲ್ಲ. ಸೊ ಬೇರೆ ಬ್ರೋಕರ್ ಅದು ಏನು ಅಂತ ಕ್ಲಾರಿಟಿಯಲ್ಲಿ ಹೇಳಿಲ್ಲ ನಮಗೆ. ಆ ಕೆಲಸ ಮಾಡ್ತಿದ್ರು ಸರ್ ಅಂತ ಅಷ್ಟೇ ಹೇಳಿದ್ದಾರೆ. ಓಕೆ, ಒಂದೇದಾಯಿತು. ತಾಯಿಯವರು ಬಂದ್ಬಿಟ್ಟು ಹೌಸ್ ವೈಫು. ಆ್ಯಂಡ್ ಒಬ್ಬ ಅಣ್ಣ ಇದ್ದಾರೆ, ಅವನು ಬಂದ್ಬಿಟ್ಟು ಕುಡುಕ. ಮನೆಗೆ ಬರ್ತಾನೆ, ಮಲ್ಕೊಳ್ತಾನೆ, ಏನು ಕೆಲಸ ಮಾಡಬೇಕು ಮಾಡ್ತಾನೆ, ಊಟ ಮಾಡ್ತಾನೆ. ರೈಟ್ ಆದಿದ್ದನು ಮನೇಲಿ ಹೋದ್ರ ಏನು ಕೂಡ ತಲೆ ಕೆಡಿಸ್ಕೊಳ್ಳಲ್ಲ. ಹಾಗಾಗಿ ಅವನು ನನ್ನ ಮಗನೇ ಅಲ್ಲ ಅಂತ ನಮ್ಮ ತಂದೆ ತಾಯಿಯವರು ಬಿಟ್ಬಿಟ್ಟಿದ್ದಾರೆ. ಅಂದರೆ ದೇವ್ರಿಗೆ ಬಿಟ್ಟಿದ್ದಾರೆ ಅಂತ ಹೇಳ್ತಾರಲ್ಲ, ಆ ರೀತಿ ಹುಡುಗನ್ನ ಬಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ವಿಚಾರ ಏನಂದರೆ, ತಂದೆಯವರು ಇವರನ್ನು ಸಾಕಬೇಕು ಅಂತಂದರೆ ತುಂಬ ಕಷ್ಟಪಡಬೇಕು. ಆದರೆ ಇವರಿಗೆ ಕಷ್ಟಪಡೋಕ್ಕೆ ಆಗಿಲ್ಲ. ವಯಸ್ಸು ಆದಮೇಲೆ ಎಲ್ಲರೂ ಕೂಡ ಸ್ವಲ್ಪ ಓಡಾಡೋದಕ್ಕೆ ಸುತ್ತಾಡೋದಕ್ಕೆ ಅಂತ ಕಾರಣಗಳು ಬರ್ತಾ ಹೋಗ್ತವೆ. ಸೊ ಆ ಒಂದು ದೃಷ್ಟಿಯಿಂದ ಸ್ವಲ್ಪ ಸಾಲ ಮಾಡಿರ್ತಾರೆ. ಆ ಒಂದು ಸಾಲಕ್ಕೆ ಬಡ್ಡಿ ಕಟ್ಟಿ ಅದು ಎಷ್ಟು ಹಣ. ಸೊ ನೀವೇನಾದರೂ ಅವರನ್ನು ಇಷ್ಟಪಟ್ಟು ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ರೆ sri9591@gmail.comಗೆ ಒಂದು ಮೇಲ್ ಮಾಡುವ ಮುಖಾಂತರ ಅವರು ನಿಮಗೆ ಇಷ್ಟ ಆಗಿದ್ದಾರೋ ಇಲ್ವೋ ಅಂತ ನೀವು ತಿಳ್ಕೊಳ್ಬೋದು. ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಮಾಹಿತಿಗಳನ್ನು ಶೇರ್ ಮಾಡಿ, ಖುದ್ದಾಗಿ ಅಲ್ಲಿಂದಲೂ ಕೂಡ ಅವರು ರಿಪ್ಲೈ ಮಾಡ್ತಾರೆ ಸ್ನೇಹಿತರೆ. ಆ್ಯಂಡ್ ಈ ಒಂದು ಕಾರಿನ ಸಿಸ್ಟಮ್ನ ನಾನು ಹೇಳ್ತಾ ಹೋಗ್ತೇನೆ. ಬಿಕಾಸ್ ಮದುವೆಯ ರೂಪದಲ್ಲಿ ಅವರನ್ನು ಮದುವೆ ಆದರೆ ನಿಮಗೆ ಇದು ವರದಕ್ಷಿಣೆ ರೂಪದಲ್ಲಿ ಅವ್ರು ಕೊಡೋದಲ್ಲ. ಪ್ರಸ್ತುತ ನೀವು ಹೇಗೆ ವರದಕ್ಷಿಣೆ ರೂಪದಲ್ಲಿ ಅವ್ರನ್ನ ಕೇಳ್ತೀರಾ, ಈ ಒಂದು ಕಾರು ಕೂಡ ಬರುತ್ತೆ ಸ್ನೇಹಿತರೆ. ಬಟ್ ಒಳ್ಳೆಯ ಗುಣಗಳಿರಬೇಕು, ಕುಡಿಯುವಂಥ ಚಟ ಇರಬಾರ್ದು. ಸೊ ಅವರ ಒಂದು ಸಾಲಗಳನ್ನು ತೀರಿಸೋಕೆ ನೀವು ಸಾಥ್ನ ಕೊಡಬೇಕು. ಓಕೆನಾ, ಅರ್ಥ ಆಯ್ತಾ? ಬನ್ನಿ ನೋಡ್ಕೊಳ್ಳಿ ಸ್ನೇಹಿತರೆ. ಸೊ ಕಾರಿನ ಒಂದು ಸ್ಟೇರಿಂಗು ಅವರು ಇಲ್ಲಿ ಕೂತ್ಕೊಳ್ತಾರೆ, ನೀವು ಇಲ್ಲಿ ಕೂತ್ಕೊಳ್ಬೋದು.
ಸೊ ಕೂತ್ಕೊಳ್ದು ಗೊತ್ತೇ ಇದೆ, ನೀನೇನು ಗುರು ಹೇಳ್ತೀಯ ಅಂತಂದ್ಬಿಟ್ಟು ಬೈತಿದ್ದೀರಾ ಇನ್ನೂ ಗೊತ್ತು. ಸೊ ಕಾರು ಎಷ್ಟು ಸ್ಪೀಡಲ್ಲಿ ಹೋಗುತ್ತೆ ಅಂದರೆ ಅಪ್ ಟು 120 ಸ್ಪೀಡಲ್ಲಿ ಹೋಗ್ಬೋದು. ಇದು ಬಂದ್ಬಿಟ್ಟು ಡೀಸೆಲ್ ವೇರಿಯಂಟ್ ಆಗಿರುತ್ತೆ, ಮಾಡ್ರನ್ ಆಗಿರ್ತಕ್ಕಂಥ ಡಿಸೈನೇಬಲ್ ಇರ್ತಕ್ಕಂಥ ಕಾರು ಅವ್ರದ್ದಾಗಿದೆ. ಆ್ಯಂಡ್ ವೆರಿ ಎಕ್ಸ್ಪೆನ್ಸಿವ್, 15 lakhsವರೆಗೂ ಈ ಒಂದು ಕಾರು ಸಿಗುತ್ತೆ. ಏರ್ ಬ್ಯಾಗ್, AC ಆ್ಯಂಡ್ ಏರ್ ಕಂಡೀಷನ್ ಎಲ್ಲನೂ ಕೂಡ ಇದೆ ಅಂತ ತಿಳಿಸಿದ್ದಾರೆ. ಮಾಹಿತಿ ಇದಾಗಿದೆ. ಮತ್ತೆ ನಾನು ನಿಮಗೆ ಸಿಗ್ತೇನೆ. ನಮಸ್ತೆ.